ಈ ಕನಕೋತ್ಸವ ನಮ್ಮ ದೇಶದ ಶಕ್ತಿಯ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಬಗ್ಗೆ ಒಂದು ದೊಡ್ಡ ಸ್ಫೂರ್ತಿ. ಗ್ರಾಮೀಣ ಪ್ರದೇಶದ ಯುವ ಪ್ರತಿಭೆಗಳನ್ನ ಗುರುತಿಸಲು ಎಲ್ಲಾ ರಂಗದಲ್ಲೂ ಕೂಡ ಸಾಹಿತ್ಯ, ಕ್ರೀಡೆ ಮತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವರ ವೃತ್ತಿ ಎಲ್ಲವನ್ನ ನಾವು ಈಗಾಗಲೇ ಗುರುತಿಸಿರೋದು ತಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಈ ಉತ್ಸವ ಕಲೆ, ಸಂಸ್ಕೃತಿ ತಂದೆ ಆದಂತ ಒಂದು ಇತಿಹಾಸವನ್ನ ಮೂಡ್ತಾ ಇದೆ. ಇದು ಮನೆ ಮನೆಗೆ ಗ್ಯಾರಂಟಿ, ಮನೆಗೊಂದು ರಂಗೋಲಿ ಕಾರ್ಯಕ್ರಮ ಇವತ್ತು ಗಮನಿಸಿದ್ದೀರಿ. ಪ್ರತಿ ಬೂತ್ ನಿಂದ ಮೂರ್ ಜನ ಯಾರು ಗೆದ್ದಿದ್ದಾರೆ ಅದರಲ್ಲಿ ಒಬ್ರು ಬಂದು 3 ಜನ ಬಂದು ಇದಕ್ಕೆ ಭಾಗವಹಿಸಿದ್ದಾರೆ. ಅವರಲ್ಲಿ ಮಾನಸಿಕವಾಗಿ ಇದ್ದಂತ ವಿಚಾರಗಳು, ಸ್ಫೂರ್ತಿದಾಯಕವಾದಂತ ಮಾತುಗಳು, ಅವರ ಕಲ್ಪನೆಗಳು ಇವೆಲ್ಲ ಕೂಡ ನಿಮ್ಮ ಕ್ಯಾಮೆರಾಗಳು, ನಿಮ್ಮ ಕಣ್ಣುಗಳು ಇವತ್ತು ಸಾಕ್ಷಿಯಾಗಿ ಇವತ್ತು ನಿಂತಿದೆ. 28ನೇ ತಾರೀಕಿಂದ ಇದು ಅಧಿಕೃತವಾಗಿ ನಾವು ಇದನ್ನ ಚಾಲನೆ ಮಾಡ್ತಾ ಇದ್ದೇವೆ. ಬೆಳಗ್ಗೆ 5 ಗಂಟೆಗೆ ಇದು ಪ್ರಾರಂಭ ಆಗ್ತದೆ. ಯೋಗ ಗುರುಗಳು ವಚನಾನಂದ ಸ್ವಾಮೀಜಿಗಳು ಇದಕ್ಕೆ ಬರ್ತಾ ಇದ್ದಾರೆ. ಸೊ ಇದು ಈಗಾಗಲೇ 3 ತಿಂಗಳಿಂದ ಸಿದ್ಧತೆ ನಡೆದು ಹಳ್ಳಿಗಳಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲ ಸ್ಪರ್ಧೆಗಳು ಕೂಡ ನಡೆದು ನೀವು ಕೂಡ ಅನೇಕ ಪ್ರಚಾರವನ್ನೆಲ್ಲ ಕೂಡ ತಾವೆಲ್ಲ ಮಾಡಿದ್ದೀರಿ. ಸೊ 28 ಮನೆ ಮನೆಗೆ ಗ್ಯಾರಂಟಿಯ ರಂಗೋಲೆ ಅವತ್ತು ಕನಕಪುರ ಟೌನ್ ನಲ್ಲಿ ಅವತ್ತು ನಡೀತದೆ. ಎಲ್ಲ ಹೊರಗಡೆ ಸುಮಾರು 57,000 ಈಗಾಗಲೇ ರಂಗೋಲಿಗಳನ್ನ ಹಾಕಿದ್ದಾರೆ. ಸುಮಾರು 2,800 ರಂಗೋಲಿಗಳು ಕೆಲವು ಹೊರಗಡೆ ಇರೋರು ಹಾಕಿಲ್ಲ. ಎಲ್ಲ ಪಾರ್ಟಿಯವರು ಕೂಡ ನನ್ನ ಪಾರ್ಟಿ ಪಕ್ಷ ನೋಡಿದೆ. ಈ ರಂಗೋಲಿಯ ಸ್ಪರ್ಧೆಯಲ್ಲಿ ನಮ್ಮ ಗ್ಯಾರಂಟಿ ಥೀಮ್ ಮನೆಗೊಂದು ಗ್ಯಾರಂಟಿ, ಮನೆಗೆ 5 ಗ್ಯಾರಂಟಿ, ಮನೆಗೊಂದು ರಂಗೋಲಿ, ಇದರಲ್ಲಿ ಎಲ್ಲಾ ಪಾರ್ಟಿಯವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಒಂದೇ ಭಾವನೆಯಿಂದ ಹೆಂಗೆ ಗ್ಯಾರಂಟಿಯನ್ನ ಹಂಚಿದ್ದೀವಿ, ಅದೇ ಗ್ಯಾರಂಟಿಯಿಂದ ಈ ಕನಕಪುರದ ಉತ್ಸವ, ಈ ಕಾರ್ಯಕ್ರಮ ನಡೀತಾ ಇದೆ. ಅವತ್ತಾದ್ಮೇಲೆ ಕಲಾ ತಂಡಗಳು ಹೊಂದಿದೆ. ಎಲ್ಲ ಗ್ರಾಮ ದೇವತೆಗಳು ಕೂಡ ಮೆರವಣಿಗೆ ಅವತ್ತು 28ನೇ ತಾರೀಕು ಇರ್ತದೆ. 250 ಗ್ರಾಮಗಳ ದೇವತೆಗಳು ಕೂಡ ಅವತ್ತು ಇಲ್ಲಿ ಬಂದು ಬಹಳ ವಿಜೃಂಭಣೆಯಿಂದ ಆನೆ ಎಲ್ಲ ಕೂಡ ಅದಕ್ಕೆ ಆಹ್ವಾನವನ್ನ ಕೊಟ್ಟಿದ್ದೇವೆ. 250 ದೇವತೆಗಳು, ಕಲಾ ತಂಡಗಳು ಎಲ್ಲ ಕೂಡ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರಿಗೂ ಸ್ಪರ್ಧೆ ಇರ್ತದೆ, ರಂಗಗೀತೆ ಸ್ಪರ್ಧೆ ಇರ್ತದೆ, ವೇಷಭೂಷಣ ಸ್ಪರ್ಧೆ ಇರ್ತದೆ. ತಾಲೂಕು ಮಟ್ಟದಲ್ಲಿ ಈಗಾಗಲೇ ನಡೆದಿದೆ. ಜಿಲ್ಲಾ ಮಟ್ಟದ ಸ್ಪರ್ಧೆ ಕೂಡ ಕಾರ್ಯಕ್ರಮ ಆಗ್ತಾ ಇದೆ. ಇದಲ್ಲದೆ 29ನೇ ತಾರೀಕು ಬೆಳಗ್ಗೆ ಮ್ಯಾರಥಾನ್ ಓಟ ಪುರುಷರ ವಿಭಾಗ ಎಲ್ಲ ಕೂಡ ಇರ್ತದೆ. ಆಮೇಲೆ ಮನ್ರೇಗಾ ವಿಚಾರದಲ್ಲಿ ಕಾರ್ಯಕ್ರಮ ಕೂಡ, ಅದರ ಆಚಾರ ವಿಚಾರದಲ್ಲಿ ನಮ್ಮ ತಾಲೂಕು ಇಡೀ ದೇಶದಲ್ಲೇ ಅತಿ ಹೆಚ್ಚು ಹಣ ಖರ್ಚು ಮಾಡಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಹಿಂದೆ ದೆಹಲಿಯ ಸರ್ಕಾರ ನಮ್ಗೆ ಬಹುಮಾನ ಕೊಟ್ಟಿದ್ದು ದಾಖಲೆ ಇವತ್ತು ಉಳ್ಕೊಂಡಿದೆ. ಸೊ ಸ್ಥಳದಲ್ಲಿ ಚಿತ್ರ ಬಿಡಿಸುವಂತ ಒಂದು ಸ್ಪರ್ಧೆ ಕೂಡ ನಾವು ಮಕ್ಕಳಿಗೆ ಇಟ್ಕೊಂಡಿದ್ದೇವೆ. ಇದಲ್ಲದೆ ಜನಪದ ಅಥವಾ ದೇಶಭಕ್ತಿ ಗೀತೆಗಳನ್ನ ಸಾಮೂಹಿಕ ಸ್ಪರ್ಧೆ ಮತ್ತು ಚಲನಚಿತ್ರ ಗೀತೆಗಳನ್ನ ಸಾಮೂಹಿಕ ನೃತ್ಯ ಸ್ಪರ್ಧೆ ಕೂಡ ಜಿಲ್ಲಾ ಮಟ್ಟದ್ದು ಅವತ್ತು ಕಾರ್ಯಕ್ರಮ ಇರ್ತದೆ. 30ನೇ ತಾರೀಕು ಮ್ಯಾರಥಾನ್ ಆದ್ಮೇಲೆ ವಾಯ್ಸ್ ಆಫ್ ಕನಕೋತ್ಸವ ಹೆಣ್ಣು ಮಕ್ಕಳದು ಮತ್ತು ಕೇಶವ ವಿನ್ಯಾಸ ಸ್ಪರ್ಧೆ ಅದು ಕೂಡ ಮಧ್ಯಾಹ್ನ ಇರ್ತದೆ. ಇದಾದ್ಮೇಲೆ ಸಂಜೆ ದಂಪತಿಗಳಿಗೆ ಭಾರತೀಯ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಸ್ಪರ್ಧೆ, ಅದು ಕೂಡ ನಮ್ಮ ಫ್ಯಾಷನ್ ಡ್ರೆಸ್ ಅಂತ ಏನ್ ಕರಿತೀವಿ, ಫ್ಯಾಷನ್ ಶೋ ಅಂತ ಏನ್ ಕರಿತೀವಿ, ಭಾರತೀಯ ಸಂಸ್ಕೃತಿ ದಂಪತಿಗಳಿಗೆ
ಅದನ್ನು ಇಟ್ಕೊಂಡಿದ್ದೀವಿ. ಅದಾದ್ಮೇಲೆ ರಸಮಂಜರಿ ಕಾರ್ಯಕ್ರಮ ರಘು ದೀಕ್ಷಿತ್, ಸಂಚಿತ್ ಹೆಗಡೆ ಮತ್ತು ತಂಡದವರು ಅವರಿಬ್ರು ಕೂಡ ಬಂದು ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾರೆ. 31ನೇ ತಾರೀಕು ಪ್ರತಿಭಾ ಪುರಸ್ಕಾರ ಇರ್ತದೆ. ಒಟ್ಟು 8,700, ಯಾಕೆಂದ್ರೆ 2 ವರ್ಷ ನಾವು ಕೊಟ್ಟಿರಲಿಲ್ಲ, ಅದು ಸೇರಿಸಿ ಒಟ್ಟು 8,700 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ವಿಜಯ್ ಪ್ರಕಾಶ್ ಮಂಗ್ಲಿ ಮತ್ತು ತಂಡದವರಿಂದ ಆ ಕಾರ್ಯಕ್ರಮ ಕೂಡ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ. 1ನೇ ತಾರೀಕು ಮೆಹಂದಿ ಸ್ಪರ್ಧೆ ಇದೆ. ನಿನ್ನೆ ನಾನು ತಿಮ್ಸಂದಕ್ಕೆ ಹೋಗಿದ್ದೆ. ಅಲ್ಲಿ ಮುಸಲ್ಮಾನ್ ಬಾಂಧವರು ರಂಗೋಲಿ ಬಿಡುವುದಿಲ್ಲ, ಅಲ್ಲಿ ಹೆಣ್ಮಕ್ಳೆಲ್ಲ ಕೂಡ ಮೆಹಂದಿ ಸ್ಪರ್ಧೆ ಇತ್ತು. ನಾನು ಅದರಲ್ಲಿ ಭಾಗವಹಿಸಿ ಇಲ್ಲಿ ಕನಕಪುರದಲ್ಲಿ ಮುಸಲ್ಮಾನರು ರಂಗೋಲಿಗೂ ಕೂಡ ಅವರು ಅಪ್ಲಿಕೇಶನ್ಗಳನ್ನ ಹಾಕೊಂಡಿದ್ದಾರೆ. ಸೊ ಕನಕೋತ್ಸವದ ರೀಲ್ ಹಬ್ಬ ಕೂಡ ಇಟ್ಕೊಂಡಿದೀವಿ ಅದ್ರ ಜೊತೆಗೆ. ಸೊ ಚಂದನ ಶೆಟ್ಟಿ, ನವೀನ್ ಸಜ್ಜು ಮತ್ತು ಆಲ್ ಓಕೆ ತಂಡದವರು ಅವರು ಕೂಡ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮವನ್ನು 1ನೇ ತಾರೀಕು ಇಟ್ಕೊಂಡಿದ್ದೇವೆ. ಇದಲ್ಲದೆ ಕ್ರೀಡೆಗಳು 28ರಿಂದ ಕುಸ್ತಿ, ಚೆಸ್ಸು, ಪುರುಷ ದೇಹ ಸ್ಪರ್ಧೆ, ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆ, ಟೆನ್ನಿಸು, ಶಟಲ್, ಕಬಡ್ಡಿ, ವಾಲಿಬಾಲು, ಥ್ರೋಬಾಲು, ಬಾಸ್ಕೆಟ್ ಬಾಲು ಇವೆಲ್ಲ ಕೂಡ ಇರ್ತದೆ. ಬೆಳಗ್ಗೆ ರೆಗ್ಯುಲರ್ ಆಗಿ ವಿಜ್ಞಾನ ಮೇಳ, ಪುಷ್ಪ ಪ್ರದರ್ಶನ ಕೂಡ ಪ್ರತಿದಿನ ಬೆಳಗ್ಗೆ 10:30 ಗಂಟೆಯಿಂದ ಇರ್ತದೆ. ಬೆಳಗ್ಗೆ 5:30 ಗಂಟೆಗೆ ಯೋಗ ಅಭ್ಯಾಸ ಕೂಡ ಈ ಕಾರ್ಯಕ್ರಮ ಇರ್ತದೆ. ಇದೆಲ್ಲ ಬಹಳ ವಿಶೇಷವಾಗಿ ನಾವು ಮೊದಲಿಂದ ಕೂಡ ಇದನ್ನ ನಾವು ನಡ್ಸ್ಕೊಂಡು ಬಂದಿದ್ದೀವಿ. ಇದು ನಾನಿವತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ನಾನು ಇವತ್ತು ಮಾಡ್ತಾ ಇಲ್ಲ. ಎಲ್ಲ ಕೂಡ ನಾನು ಶಾಸಕರಾಗಿರ್ಲಿ, ಮಂತ್ರಿ ಆಗಿರ್ಲಿ, ಹೊರಗಡೆ ದೇಶಕ್ಕೆ ಹೋಗಿರ್ಲಿ, ಹೊರಗಡೆ ರಾಜ್ಯಕ್ಕೆ ಹೋಗಿರ್ಲಿ, ಎಲ್ಲೋದು ಕೂಡ ಇದನ್ನ ಸತತವಾಗಿ ನಮ್ಮ ತಂಡದವರು ಇದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಇಡೀ ನಮ್ಮ ದೇಶದ ಗ್ರಾಮೀಣ ಜನತೆಯ ಕಲೆಗೆ ಒಂದು ಹೊಸ ರೂಪವನ್ನು ಕೊಡ್ಲಿಕ್ಕೆ ಈ ಪ್ರಯತ್ನವನ್ನು ನಾವು ಕನಕೋತ್ಸವದ ಉದ್ದೇಶ ಆಗಿದೆ. ಸೊ ನಮ್ಮ ಸ್ಥಳೀಯ ಪ್ರತಿಭೆಗಳನ್ನ ನಾವು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಈ ವೇದಿಕೆಯನ್ನ ನಾವು ತಯಾರು ಮಾಡಿದ್ದೇವೆ. ಯುವ ಪ್ರತಿಭೆಗಳನ್ನ ಬೆಳೆಸೋದೇ ಈ ಕನಕೋತ್ಸವದ ಒಂದು ಉದ್ದೇಶ.